ನಾನು ಹೇಳ್ತಾರೆ ಪ್ರದೀಪ್ಗೆ ಮೀಟ್ರ್ ಇದ್ರೆ ಮಾತಾಡ್ಬೇಕು ನೀನು, ಮೀಟ್ರ್ ಇಲ್ಲ ಸುಮ್ಮನೆ ಇರು. ಫಿಲಮ್ ಅಲ್ಲಿ ನೀನು ಕಾಂಟ್ರವರ್ಸಿ ಮಾಡ್ಕೊಂಡು ಮೀಡಿಯಾ ಮುಂದೆ ಮಕ ನೋಡ್ಸ್ಕೊಳಕ್ ಇದು ಬೇಳೆ ಬೇಯಿಸ್ಕೊಳಕ್ ಬೇಕಾವಲ್ಲ. ತಾಕತ್ತಿದ್ರೆ ತೊಡೆ ತಟ್ಕೊಂಡು ಬಂದು ಫಿಲಮ್ ಇಂಡಸ್ಟ್ರಿ ನಿಂತ್ಕೊಂಡು 100 days ಓಡಿಸು. ಕರ್ನಾಟಕದಲ್ಲಿ ಈಗಾಗಲೇ ಇರ್ತಕ್ಕಂಥದ್ದು ಫ್ಯಾನ್ಸ್ ವಾರು ಅಂತಂದ್ರೆ ದರ್ಶನ್ ಅವ್ರಿಗೆ ಮತ್ತೆ ಸುದೀಪ್ ಅವ್ರಿಗೆ ಆ ಒಂದು ಸಣ್ಣ ಸೆನ್ಸು ಕೂಡ ಇಲ್ದೇನೆ ಇದು ದರ್ಶನ್ ಅವ್ರಿಗೂ ಅನ್ವಯಿಸುತ್ತೆ ಅಂತ ಆ ರೀತಿ ಮಾಡಿ ಒಂದು ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಒಂದು ಫ್ಯಾನ್ಸ್ ವಾರ್ ಮಾಡಕ್ಕೆ ಒಂದು ಇದೆಲ್ಲವೂ ಕಾರಣಕರ್ತರಾಗಿದ್ದಾರೆ ಅವರು. ಏನ್ ಅನಿಸ್ತಾ ಇದೆ ನಿಮಗೆ ಸರ್? ಫ್ಯಾನ್ಸ್ ಅಂದ್ರೆ ಫ್ಯಾನ್ಸ್ ವಾರ್ ಏನಿಲ್ಲ. ನೀವು ಅನ್ಕೊಂಡಂಗೆ ದರ್ಶನ್ ಅಣ್ಣ ಆಗಿರ್ಬೋದು, ಸುದೀಪ್ ಅಣ್ಣವರು ಅವ್ರು ಒಂದಾಗಬೇಕು ಅಂದ್ಬಿಟ್ಟು ನಿಜವಾದಂಥ ಫ್ಯಾನ್ಸ್ಗಳು ಇರೋದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು. ಇವರಿಬ್ರು ಒಂದಾದ್ರೆ ಕೆಲವರು ಲೀಸ್ಟ್ ಇಲ್ದವರು, ಯಾವುದು ಸಿನಿಮಾ ಇಲ್ಲದೆ ಇವಾಗ ಯಾರೋ ಹಾಕಿದಾನಲ್ಲ ಅವನು ಕೇಕ್ ಮೇಲೆ, ಅವನ ಲೀಸ್ಟ್ಗೆ ಇಲ್ಲ ಅವನು. ಇಂಥವ್ರು ಸುದೀಪ್ ಅಣ್ಣನು ದರ್ಶನ್ ಅಣ್ಣನು ಒಂದಾದ್ರೆ ನಮಗೆಲ್ಲ ಒಂದು ಚಾನ್ಸ್ ಸಿಗಲ್ಲ, ಬಕೀಟ್ ಹಿಡಿಯೋಕ್ಕಾಗಲ್ಲ. ಇಬ್ಬರು ಒಂದಾಗ್ಬಿಟ್ರೆ ನಮ್ಮ ಬೇಳೆ ಬೇಯಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ತವ್ರೆ. ಪ್ರಾಮಾಣಿಕ ಫ್ಯಾನ್ಸುಗಳು, ನೀವು ನಂಬ್ತೀವೋ ಬಿಡ್ತೀವೋ, ಸುದೀಪ್ ಅಣ್ಣವ್ರ ತಾಯಿ ಎತ್ತಿರೋದಾಗ ದರ್ಶನ್ ಅಭಿಮಾನಿಗಳು ಪೂರ್ತಿ ಅದನ್ನ ನೋವನ್ನ ಹೊರಹಾಕಿದ್ದಾರೆ. ತಮಗೆಲ್ಲ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಆ ರೀತಿ ಸುದೀಪ್ ಅಣ್ಣವರು ತಾಯಿ ಕಳ್ಕೊಂಡು ಅವರೊಂದು ನೋವಲ್ಲಿದ್ದಾರೆ, ದರ್ಶನ್ ಅವರು ಒಂದು ನೋವಲ್ಲಿದ್ದಾರೆ. ಇದರಲ್ಲಿ ಇವರು ಬೇಳೆ ಬೇಯಿಸ್ಕೊಳಕ್ಕೆ ಯಾರೋ ಪ್ರದೀಪ್, ಅವನಿಗೇನು ಅರ್ಹತೆ ಇದೆ? ಅವನಿಗೆ ಎಷ್ಟು ಫಿಲಮ್ ಓಡಿದೆ ಒಂದು 100 days? ಒಂದು ಸಾಮಾಜಿಕ ಪ್ರಜ್ಞೆ ಬೇಡ? ಪ್ರದೀಪ್, ನೀನು ನಿನ್ನ ತಾಕತ್ತು ನೀನು ಬೆಳೆದು ನೋಡ್ಸು, ಬಕೆಟ್ ಹಿಡಿಯೋ ಕೆಲಸಗಳು ಬಿಡು. ನೀನು ಯಾರೋ ಕೇಳಿಲ್ಲ ನಾವು, ನಿನ್ಗೆ ಬೇಕಾ ಇವಲ್ಲ? ಆದರೆ ಒಂದು ಮಾಡು, ಬೇರೆ ಮಾಡೋಂಥ ಕೆಲಸ ಮಾಡೋಕ್ಕೋಗ್ಬೇಡ ಪ್ರದೀಪು. ನೀನು ಕೇಕ್ ಮೇಲೆ ಹಾಕಿದ ತಕ್ಷಣ ಏನು ಗತ್ತು ದರ್ಶನ್ ಅವ್ರದ್ದೇನು ಕೆಳಗಿಳಿಯಲ್ಲ, ಆಯ್ತಾ? ನಿನ್ನ ತಾಕತ್ತು ನೀನು ಬೆಳೆದು ಬಾ. ಸುದೀಪ್ ಅಣ್ಣನ ಯಾಕೆ ಹಾಳು ಮಾಡ್ತಾ ಇದ್ಯಾ ನೀನು? ಇವಾಗ ನಿನ್ಗೆ ಅದು ಅವಶ್ಯಕತೆ ಇತ್ತೇನಾ ಇಂಥ ಟೈಮ್ಗಳಲ್ಲಿ? ದರ್ಶನ್ ಮೇಲೆ ನಾವು ಟೈಮ್ 6ರಲ್ಲಿ ಇದ್ದೀವಿ, ಇವಾಗ ನೆಕ್ಸ್ಟ್ 12ಕ್ಕೆ ಬರ್ತೀವಿ. 12ಕ್ಕೆ ಬಂದು ಗಂಟೆ ಹೊಡೆದ್ರೆ ಅಲ್ಲಾಡ್ಬಿಡ್ಬೇಕು ನಿಮಗೆ. ನಿಮ್ಮಂಥ ನನ್ನ ಮಕ್ಕಳಿಂದಾನೇ ಈ ಫ್ಯಾನ್ಸ್ ವಾರಗಳಾಗೋದು. ನೀನು ನಂಬ್ತೇ ಬಿಡ್ತೀವ. ಮ್ಯಾಕ್ಸ್ ಫಿಲಮು ದರ್ಶನ್ ಅಭಿಮಾನಿಗಳೆಲ್ಲ ಹೋಗಿ ನೋಡಿದ್ದೆ, ನಿಮ್ಗೆ ಗೊತ್ತಾ? ಇಂಟರ್ವ್ಯೂ ತೊಗೊಂಡಿದ್ದೀವ? ಒಳ್ಳೆ ಚಿತ್ರ ತಂದ್ರೆ ಎಲ್ಲರೂ ಹೋಗಿ ನೋಡ್ತಾರೆ. ಕೆಲವರೆಲ್ಲ ಕಿಡಿಗೇಡಿಗಳು ಮಾಡ್ತಾ ಇರೋದು ಇದು. ಪ್ರದೀಪ್ ಅಂತ ಕಿಡಿಗೇಡಿಗಳು ಬೇಳೆ ಬೇಯಿಸ್ಕೊಳಕ್ಕೆ ಮಾಡ್ತಾರಂಥ ಕೆಲಸ ಹೊಡ್ತಾನೋ. ಇಬ್ಬರು ಒಂದಾದರೆ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಸುದೀಪ್ ಅಣ್ಣ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಒಂದಾದರೆ ನಮಗೂ ಖುಷಿ. ಇನ್ನೂ ಹೆಚ್ಚೆಚ್ಚು ಫಿಲಮ್ಗಳು ಬರಲಿ. ಅದು ಬಿಟ್ಬಿಟ್ಟು ಇವಾಗ ಇಬ್ಬರು ಕಿತ್ಲಾಡ್ತವ್ರೆ, 300 ಲಾಭ ಅಂದಂಗೆ ಬಂದು ಬೇಳೆ ಬೇಯಿಸ್ಕೊಳಕ್ಕೆ ಇಂಥ ಕೆಲ್ಸಗಳು ಮಾಡ್ತವ್ರೆ. ಇದು ಲಾಯಕ್ಕಲ್ಲ. ಪ್ರದೀಪ್ ಅಲ್ಲ, ಪ್ರದೀಪ್ ಅಂತ ಕೆಲವರು ಉಟ್ಕೊಂಡವ್ರೆ, ಅವರೆಲ್ಲ ನಿಲ್ಲಿಸ್ಬೇಕು. ಇವೆಲ್ಲ ಒಂದು ಮಾಡ್ರು. ನಿಮ್ಮ ಚಾನ್ಸ್ ಫಿಲಮಲ್ಲಿ ನೀನು ಕಾಂಟ್ರವರ್ಸಿ ಮಾಡ್ಕೊಂಡು ಮೀಡಿಯಾ ಮುಂದೆ ಮಕ ನೋಡ್ಸ್ಕೊಳಕ್ಕೆ ಇದು ಬೇಳೆ ಬೇಯಿಸ್ಕೊಳಕ್ಕೆ ಬೇಕಾವಲ್ಲ. ತಾಕತ್ತಿದ್ರೆ ತೊಡೆ ತಟ್ಕೊಂಡು ಬಂದು ಫಿಲಮ್ ಇಂಡಸ್ಟ್ರಿ ನಿಂತ್ಕೊಂಡು 100 days ಓಡಿಸು. ಚೆನ್ನಾಗಿ ಫಿಲಮ್ ಇತ್ತ ನಾವು ಬಂದು ನೋಡ್ತೀವಿ. ಒಬ್ರಿಗೊಬ್ರು ತಂದಿಕ್ಕೊಂಡು ಎಲ್ಲ ಫಿಲಮಲ್ಲಿ ಸುದೀಪ್ ಅಣ್ಣ ಚಾನ್ಸ್ ಕೊಡ್ತಾರೆ ಅಂದ್ಬಿಟ್ಟು ಈ ಕೆಲ್ಸಗಳು ಮಾಡ್ತಾ ಇದ್ದಾರೆ. ಪ್ರದೀಪ್ ಬಿಡು, ಹಿಂಗೆ ಮಾಡ್ಕೊಂಡಿದ್ರೆ ಬರೀ ಕ್ರಿಕೆಟ್ ಆಡ್ಕೊಂಡೆ ಇದು ಬಿಡ್ತೀಯ. ಬಂದು ಇಲ್ಲಿ ನೋಡ್ಸ್ಬೇಕಂದ್ರೆ ನಿನ್ನ ತಾಕತ್ ನೋಡ್ಸು ಫಿಲಮ್ ಇಂಡಸ್ಟ್ರಿನಲ್ಲಿ. ನಿನ್ನಂಥವ್ರಿಂದನೇ ಹಿಂಗೆ ಆಗ್ತಾ ಇರೋದು. ಇವೆಲ್ಲ ಬಿಡ್ರಿ. ಹೇಳಿ ಸರ್. ಅದೇ ಆ ನಂತರ ಬಂದವರು ಕ್ಷಮೆನೂ ಕೂಡ ಕೇಳ್ತಾರೆ. ಆದ್ರೆ ಅಲ್ಲೂ ಕೂಡ ದರ್ಶನ್ ಅವರ ಹೆಸರನ್ನ ಮೆನ್ಷನ್ ಮಾಡಲ್ಲ. ಬೇರೆ ಫ್ಯಾನ್ಸ್ ಬಾಸ್ಗೆ ಈ ರೀತಿ ನೋವಾಗಿದೆ ಆ ರೀತಿ ಕೇಳ್ಬಿಟ್ಟು ಅದನ್ನ ನಾನು ಆ ರೀತಿ ಹೇಳಿಲ್ಲ, ಈ ರೀತಿ ಅವರೊಬ್ಬರೇ ಅಲ್ಲ. ನಾನು ಹೇಳ್ತಾರೆ ಪ್ರದೀಪ್ಗೆ ಮೀಟ್ರ್ ಇದ್ರೆ ಮಾತಾಡ್ಬೇಕು ನೀನು, ಮೀಟ್ರ್ ಇಲ್ಲ ಸುಮ್ಮನೆ ಇರು. ಕೇಕ್ ಕಟ್ ಮಾಡು. ನಾವು ವಿಶ್ವಾಸ ಹೇಳಿದ್ದೀವಿ. ಯಾಕೋಬೇಕು ನಿನ್ಗೆ ಇವೆಲ್ಲ? ಮಾತಾಡೋದೇನಕ್ಕೆ ತಿರ್ಗಾ ಉಲ್ಟಾ ಹೊಡೆಯೋದೇನಕ್ಕೆ? ನೀನು ಲೈಮ್ ಲೈಟ್ ಬರೋಕ್ಕೆ ನಿನ್ನ ನಮ್ಮ ಭಾಷೆ ಎತ್ಕೊಬೇಕೇನಾ? ಪ್ರದೀಪ್, ನಮ್ಮ ಭಾಷೆ ಎತ್ಕೊಬೇಕಾ ನೀನು ಲೈಮ್ ಲೈಟ್ ಬರೋಕ್ಕೆ? ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಲ್ಲಿ ನಿನ್ನ ಜೀವಮಾನ ಪೂರ್ತಿ 2% ಮಾಡೋಕ್ಕಾಗಲ್ಲ ನೀನು ಅವ್ರು ಮಾಡಿರೋ ದಾನ ಧರ್ಮದಲ್ಲಿ, ಆಯಿತಾ? ಮಾತಾಡೋದೇನಕ್ಕೆ ಉಲ್ಟಾ ಹೊಡೆಯೋದೇನಕ್ಕೆ? ಅಲ್ಲೂ ನಿಯತ್ತಿಲ್ಲ, ಇಲ್ಲೂ ನಿಯತ್ತಿಲ್ಲ. ನೀನು ಮಾತಾಡೋದೇನಕ್ಕೆ? ನೀನು ಫ್ಯಾನ್ಸ್ಗಳನ್ನ ರಚಿಕೆ ಬಸ್ತಾ ಇದ್ಯಾ ನೀನು? ತದ್ದಿಡೋ ಕೆಲಸ ಮಾಡ್ತಾ ಇದ್ದೀನ ಪ್ರದೀಪ್. ನಿನ್ನ ತಾಕತ್ತಿದ್ರೆ ಬೆಳೆದು ನೋಡ್ಸು. ಈ 1 ಫಿಲಮ 2 ಫಿಲಮ್ ಮಾಡಿದ್ಯಾ? ವಯ್ಯ ಮಾಡ್ಕೊಂಡು ನೀನು ಸ್ಕೂಲ್ಗೆ ಓದ್ತಾದೇನೋ ಅವಾಗ ಪ್ರದೀಪ? ಸ್ಕೂಲ್ಗೆ ಓದ್ತಾದೇನೋ ಅವರು ಫಿಲಮ್ ಇಂಡಸ್ಟ್ರಿಗೆ ಬಂದಾಗ? ಅವಾಗಿಂದ ಇಟ್ಟು ಕೊಟ್ಕೊಂಬಂದವ್ರೆ ಫಿಲಮ್. ಕರ್ನಾಟಕದಲ್ಲಿ ಒಂದು ಬಜಾರ್ ಐತೆ, ಬಾಸ್ ಅಂತಾರೆ ಅವ್ರನ್ನ. ಆ ತಾಕತ್ತಿರೋದಕ್ಕೆ ಬಾಸ್ ಅಂತ ಇರೋದು ನಾವೆಲ್ಲರೂ. ನಿನ್ಗೆ ಯಾಕ ಉರಿ?
ನಿನ್ಗ್ಯಾಕೆ ಉರಿ ಲೇ ಪ್ರದೀಪ, ನಿನ್ಗ್ಯಾಕೆ ಉರಿ? ತಾಕತ್ತೈತೆ. ನೀನು ಚಡ್ಡಿ ಹಾಕೊಂಡು ಸ್ಕೂಲ್ಗೆ ಹೋಗುವಾಗ ಅವ್ರು ಹೀರೋ. ಅವಾಗಿಂದ ಇವಾಗ ಎಷ್ಟು ಇಟ್ಟು ನೋಡಿಲ್ಲ, ಅವ್ರು ಎಷ್ಟು 100 ಡೇಸ್ಗಳು ನೋಡಿಲ್ಲ. ಹಾಂ, ನೀನು ತಾಕತ್ತಿಲ್ದಕ್ಕೆ ಕ್ರಿಕೆಟ್ಗಳು ಆಡ್ಕೊಂಡಿರೋದು ನೀನು. ಬಾ ಪಿಚ್ ಇಲ್ಲೇ ನೋಡ್ಸ ನಿನ್ನ ಕೆಪಾಸಿಟಿ. ಕೌಂಟ್ರ್ ಕೊಡು, ಬಾ ಮಾಡೋ ಫಿಲಮ್ ನೋಡೋಣ. ಇದು ಶೋಭೆ ತರಲ್ಲ ನಿನಗೆ. ಸುದೀಪ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಕಿಂಗ್ ಇದ್ದಂಗೆ, ದರ್ಶನ್ ಅವರು ಕಿಂಗ್ ಇದ್ದಂಗೆ. ಅದ್ರಲ್ಲಿ ನೀನು ಯಾಕೆ ಉಳಿಂಡ ಕೆಲಸ ಮಾಡ್ತಾ ಇದ್ಯಾ? ನಿನ್ಗೆ ಯಾರೋ ಹೇಳ್ಕೊಟ್ಟಿರೋದು? ಬೇಕಾ ಪಾಟು? ಏನೋ ನಾನು ರೋಲ್ ಮಾಡಬೇಕಾ? ನಾವು ಅಭಿಮಾನಿಗಳು ಹೇಳ್ತೀವಿ, ದರ್ಶನ ನನಗೆ ಡೆವಿಲಲ್ಲಿ ಯಾವ್ದನ್ನ ಒಂದು 2 ಸೀನ್ ಕೊಡೋಕೆ ಹೇಳ್ತೀವಿ. ಅದು ಬಿಟ್ಬಿಟ್ಟು ಯಾಕೆ ಈ ಬಾಳ್ಬಾಳ್ತೇಲಿ? ಇವೆಲ್ಲ ಬಿಟ್ಬಿಡು. ಬಾಸ್ ಬೇರೆಯವ್ರು ನೋವು ಆಗುತ್ತೆ ಅನ್ನೋ ಫ್ಯಾನ್ಸ್ಗೆ ನಾವು ಹೇಳಿದ್ರು ನನಗೆ. ಲೈ ಕೋಟಾಂತರ ಜನ ಇದೀವಿ ಅವ್ರ ಅಭಿಮಾನಿಗಳು. ನೀನು ಯಾರೋ ನಮ್ಮನ್ನು ಹೋಗ್ಕೊಂಬಿಡ್ತೀವಿ ನಿನ್ನ. ಹಾಂ, ನೀನು ಅನ್ನೋದು ನಾವು ತಲೆ ಕೆಡ್ಸ್ಕೊಂಬಿಡ್ತೀವ? ನಮ್ಮ ಕೈಗೆ ಬೈಸ್ಕೊತಾ ಇರೋದು ಇವಾಗ ನೀನೇನು ಹೊಗಳ್ಸ್ಕೊತ ಇಲ್ಲ. ತಂದಿಕ ಕೆಲ್ಸಗಳು ಮಾಡ್ತಾ ಇದ್ದೆ ನೀನು. ಇವೆಲ್ಲ ಬಿಡು. ಸಮಾಜಕ್ಕೆ ಏನೋ ಕೊಡುಗೆ ಕೊಡು. ಅವ್ರು ಇವ್ರು ತಂದಿಕೊಂಡು ಎಲ್ಲ ಚಾನ್ಸ್ ಕೊಡ್ತಾರೆ, ಒಂದು ಸೀನಲ್ಲಿ ಬಂದೋಗೋಣ ಅನ್ಕೊಳಕ್ಕೋಸ್ಕರ ಬಾಸ್ ಬಗ್ಗೆ ಎಲ್ಲ ಬರೋಕೆ ಹೋಗ್ಬೇಡ. ಬಾಸೆ ತಾಕತ್ತಿರ ನೀನು ಬಾಸ್ ಅನ್ಸ್ಕೊಳ ನೋಡೋಣ 4 ಜನದ ಕೈಯಲ್ಲಿ. ಅವೆಲ್ಲ ಹೇಳಿ ಕೇಳಿ ಪಡ್ಕೊಳೋದಲ್ಲ, ತಾನಾಗೆ ಬರಬೇಕು. ಆ ದರ್ಶನ್ ಅವ್ರಿಗೆ ಬಂದೈತೆ ನಾವು ಬಾಸ್ ಅಂತೀವಿ. ಏನು ನೆನಮನೆ ಅಂತ ಇದೀವೇನಾ? ಫಿಲಮ್ ಇಂಡಸ್ಟ್ರಿ ಬಂದಾಗಿಂದ ಬಾಸ್ ಅಂತ ಇದೀವಿ, ಡಿ ಬಾಸ್ ಅಂತ ಇದೀವಿ. ಏನಿವಾಗ ನಿನ್ನಂತ ಲಂಕ್ನಿ ಆಟಿಗಳೆಲ್ಲ ಬೇಜಾರು ನೋಡಿಬಿಟ್ಟಿದ್ದೀವಿ. ಈ ಲಂಕ್ನಿ ಆಟಿಗಳು ಬಿಟ್ಬಿಡು. ಇವೆಲ್ಲ ಬಿಟ್ಟರೆ ನಿನಗೂ ಒಳ್ಳೆಯದು. ಬೆಳೆಯೋ ಹುಡುಗ ನೀನು. ಸಮಾಜಕ್ಕೆ ಏನೋ ಕೊಡುಗೆ ಕೊಡು. ಫಿಲಮ್ ಇಂಡಸ್ಟ್ರಿ ಫಿಲಮ್ಗಳು ಮಾಡಿಬಿಟ್ಟು ಆ ಫಿಲಮಲ್ಲಿ ಏನೋ ಸಮಾಜಕ್ಕೆ ಒಂದು ಕೊಡುಗೆ ಕೊಡು, ಅವಾಗ ಒಪ್ಕೊಂತೀವಿ. ಇವೆಲ್ಲ ಆಲ್ಕಟಿ ಕೆಲ್ಸಗಳು ಬಿಡ್ರಿ. ಫಸ್ಟು ನಿಮ್ಮಂಥವ್ರಿಂದನೇ ಫ್ಯಾನ್ಸ್ ವಾರ್ಗಳಾಗ್ತಾ ಇರೋದು. ಬರಿಸ್ತಾನೆ ಬಾಸ್ ಕಾಲ ಮುಗೀತು ಅಂತ. ಎಲ್ಲೋ ಇದು ಈಗ ಕಾಂಟ್ರವರ್ಸಿ ಇರ್ತಕ್ಕಂಥದ್ದು ದರ್ಶನ್ ಅವ್ರಿಗೆ ಮತ್ತೆ ಸುದೀಪ್ ಅವ್ರಿಗೆ ಕರ್ನಾಟಕದಲ್ಲಿ ಎಲ್ರಿಗೂ ಚೆನ್ನಾಗಿ ಗೊತ್ತಿರೋದು. ಅವನು ಸುದೀಪ್ ಅವ್ರಿಗೆ ತುಂಬಾ ಹತ್ರ ಇರ್ತಕ್ಕಂಥದ್ದು. ಆ ಒಂದು ಚಿಕ್ಕ ಒಂದು ಪ್ರಜ್ಞೆನೂ ಕೂಡ ಇರಲ್ವಾ ಇಲ್ಲಿ? ಡಿ ಬಾಸ್ ಕಾಲ ಮುಗೀತು ಅನ್ನಕ್ಕೆ ಇವನ್ ಯಾರು ಸರ್ ಇವನ? ಪ್ರದೀಪ ಯಾರೋ ನೀನು? 6 ಕೋಟಿ ಜನದಲ್ಲಿ ನೀನು ಒಬ್ನು. ಕ್ಯಾಕಸ್ ಮೊಕ್ಕಿಗೆ ಇರಲ್ಲ ನಿನಗೆ? ನಯ ವಿನಯ ಸ್ವಲ್ಪ ಕಲ್ತ್ಕೊಳ್ಳೋ. ಬಾಸಿಸಮ್ ಮುಗೀತಂತೆ ಬಂದು ಹೇಳೋರು ನಿನ್ಗೆ ಯಾರನ? ಗುಡುಗುರ್ರೆ ಗೊತ್ತು ತಾನೆ ಕರ್ನಾಟಕದಲ್ಲಿ. ಡಿ ಬಾಸ್ ಅಭಿಮಾನಿಗಳು ಗುಡುಗುರ್ರೆ ಗೊತ್ತಲ್ಲ? ತಡ್ಕೊಳ ತಾಕತ್ತೈತ ನಿನಗೆ? ಏನ ಎಲ್ಲ ಸಿಕ್ಕ ಚೀ ಮಾಡೋಕ್ಕೆ ಹಾಕ್ಬಿಡ್ತೀನಿ ನಿನಗೆ. ಫಸ್ಟು ಮಾತಾಡೋದು ನಿಗಾ ಇಕ್ಕೋ ನೀನು. ಸಮಾಜದಲ್ಲಿ ಏನನ್ನು ಕೊಡುಗೆ ಕೊಡು. ಬಾಸಿಸಮ್ ಮುಗಿದೋಯ್ತು ಅಂತೆ ಯಾರ ಹೇಳಿದ್ದು? ನಮ್ಮ ಮುಸ್ರು ಇರೋವರೆಗೂ ಬಾಸಿಸಮ್ ನಾವು ಹಂಗೆ ಉಳಿಸ್ಕೊಂಡತ್ತೀವಿ, ಹಂಗೆ ಗೆಲ್ಲಿಸ್ತೀವಿ, ಹಂಗೆ ಓಡಿಸ್ತೀವಿ ಅವ್ರನ್ನ. ಆ ತಾಕತ್ ನಮ್ಗೈತೆ, ಅಭಿಮಾನಿಗಳಿಗೈತೆ. ನಿಯತ್ತಾಗಿದ್ದೀವಿ ಅಭಿಮಾನಿಗಳು ಕರ್ನಾಟಕದಲ್ಲಿ. ಅವ್ರೊಬ್ಬರು ಸಾಕು. ಅವರು ನಮ್ಗೋಸ್ಕರ ಹಂಗೆ ಇದ್ದಾರೆ. ಯಾವುದೇ ಹೊರ ರಾಜ್ಯದ ಫಿಲಮ್ ಮಾಡಿಲ್ಲ ಅವರು. ರಾಜ್ಕುಮಾರ್ ಇದ್ದಂಗೆ. ಆಗಿನ ಕಾಲದಾಗ ರಾಜ್ಕುಮಾರ್ ಹೆಂಗ ಕರ್ನಾಟಕದಲ್ಲಿ, ಇವಾಗ ಡಿ ಬಾಸು ಅವ್ರು ಹಂಗೆ. ಯಾರು ಅವರು ವೈಯಕ್ತಿಕವಾಗಿ ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ದರ್ಶನ್ ಅವರು ಇನ್ನೊಂದು ಫಿಲಮ್ ಮಾಡಿಲ್ಲಮ್ಮ. ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ ಫಿಲಮ್ ಮಾಡ್ತಾ ಇರೋದು. ಯಾವ ಹೊರ ರಾಜ್ಯದವ್ನು ಬಕೀಟ್ಗಳು ಹಿಡ್ಕೊಂಡು ಅವನಿಗೆ ಇದು ಮಾಡ್ಕೊಂಡು ಬೆಳೆಯಕ್ಕೆ ಬರ್ತಲ್ಲ ಅವರು. ನಾನು ಬೆಳೆದಿರೋದು ನಾನು ಕರ್ನಾಟಕದಗೋಸ್ಕರ ಅಂತ ಹೇಳೋರೆ. ಅದು ದರ್ಶನ್ ಅವ್ರ ತಾಕತ್ತು. ಬಾಸಿಸಮ್ ಅಂತೆ. ಅವಾಗ ಹೆಂಗೆ ರಾಜ್ಕುಮಾರ್ ಅವರು, ಇವಾಗ ಪ್ರೆಸೆಂಟಲ್ಲಿ ನಮ್ಮ ಡಿ ಬಾಸು. ಆ ಗತ್ತು ಗಂಭೀರತೆ ಹಂಗಿದೆ. ಕರ್ನಾಟಕಕ್ಕೋಸ್ಕರ ಫಿಲಮ್ ಮಾಡ್ತಾರೆ ಅಂದರೆ ದರ್ಶನ್ ಅವರು ಆ ಪಟ್ಟದಲ್ಲಿ ಅವರು ಬರ್ತಾರೆ. 10 ಜನ ಯಾರೋ ನೀನು ಲೆಕ್ಕ ಹಾಕ್ರೆ ಅದ್ರಲ್ಲಿ ಇವರು ಟಾಪಲ್ಲಿ ಬರ್ತಾರೆ, ನಮ್ಮ ದರ್ಶನ್ ಅವರು. ಅದು ನಮ್ಮ ಖುಷಿ. ಬಾಸಿಸಮ್ ಮುಗೀತಂತೆ. ಯಾರೋ ಹೇಳಿದ್ದು ಮುಗೀತು ಅಂದ್ಬಿಟ್ಟು. ಇನ್ಮೇಲೆ ಪ್ರಾರಂಭ ಅಲ್ಲೇ ಪ್ರದೀಪ್, ಇನ್ಮೇಲೆ ಪ್ರಾರಂಭ. ಕೌಂಟ್ರುಗಳು ಬೇಡ. ಇನ್ನು ಆಡೋ ಹುಡುಗ ನೀನು. ಕ್ರಿಕೆಟಲ್ಲಿ ಆಡ್ದಂಗಲ್ಲ ಇಲ್ಲಿ ಫಿಲಮ್ ಇಂಡಸ್ಟ್ರಿನಲ್ಲಿ. ಫಸ್ಟು ಈ ನಾಡು ನುಡಿಗೆ ಯಾವ್ದಾನ ಒಂದು 4 ಫಿಲಮ್ ತೆಗಿ. ನಾವು ನಿಮ್ಮ ಅಭಿಮಾನಿ ಆಗ್ತೀವಿ. ಸುಮ್ಮನೆ ಖಾಲಿ ಪಲ್ಲ ಮಾತಾಡ್ಕೊಂಡು ಆಲ್ಕಡಿ ಕೆಲ್ಸಗಳು ಮಾಡ್ತಾ ಇದ್ದೀನ ಪ್ರದೀಪ ನೀನು? ಆಲ್ಕಡಿ ಕೆಲ್ಸಗಳು ಮಾಡ್ತೀಯ. ಹೇಳ ತಾಕತ್ತಿಲ್ಲ ಮೇಲೆ ಏನಕ್ಕ ಕೊಡ್ತೀಯ ಕೌಂಟ್ರು? ನಿನ್ನಂತ ಕೌಂಟ್ರುಗಳು ಕೊಡೋಕ್ಕೆ ನಾವಿದ್ದೀವಿ. ನಿನಗೆ ಅಪ್ನಾಗ ಕೊಡ್ತೀವಿ ಕೌಂಟ್ರುಗಳು ನಾವು. ಆಡೋ ಹುಡುಗರು ಸಾಕು ದರ್ಶನ್ ಅಭಿಮಾನಿ ನೀನು ಕೌಂಟ್ರು ಕೊಡೋಕ್ಕೆ. ಅವ್ರಿಗೆ ಲೆಕ್ಕ ಇಲ್ಲ ನೀನು ಹೇಳೋಲ್ಲ. 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗರು ಕೌಂಟ್ರು ಕೊಟ್ಬಿಡ್ತಾರೆ ನಿನಗೆ. ಗೀರ್ಕೊಂಬಿಡ್ತೀಯ. ಇವೆಲ್ಲ ಬೇಕಾ ನಿನಗೆ? ಇವೆಲ್ಲ ಬಿಟ್ಬಿಡು ಕಂದ. ಇವೆಲ್ಲ ಬಿಟ್ಬಿಟ್ಟು ಸ್ವಂತ ಮೇಲೆ ಬಾ. ಕಾಕ ಹಿಡಿಯಕ್ಕೆ ಹೋಗ್ಬೇಡ.